ಇದ್ದರೂ ನಿನಗೆ ಬೇಕಾಗಿಲ್ಲ. ಚಿನ್ನವು ನಿನ್ನದೆ ಬೆಳ್ಳಿಯು ನಿನ್ನದೆ, ಚಿನ್ನವು ನಿನ್ನದೆ ಬೆಳ್ಳಿಯು ನಿನ್ನದೆ, ಈ ಲೋಕ ಸಮಸ್ತವು ನಿನ್ನದೆ ಅಯ್ಯ, ಈ ಲೋಕ ಸಮಸ್ತವು ನಿನ್ನದೆ ಅಯ್ಯ. ಕೊಡಲು ನನ್ನಲ್ಲಿ ಏನೂ ಇಲ್ಲ, ಇದ್ದರೂ ನಿನಗೆ ಬೇಕಾಗಿಲ್ಲ. ಕೊಡಲು ನನ್ನಲ್ಲಿ ಏನೂ ಇಲ್ಲ, ಇದ್ದರೂ ನಿನಗೆ ಬೇಕಾಗಿಲ್ಲ. ಕಾಣಿಕೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರ್ಪಣ ಆದ ದೇವರೇ, ನನಗೆ ಸ್ತೋತ್ರವಾಗಲಿ. ಪ್ರೀತಿಯಿಂದ ಕೊಡಲ್ಪಟ್ಟಿರುವ ಕಾಣಿಕೆಯನ್ನ, ದಶಮ ಭಾಗಗಳನ್ನು ಆಶೀರ್ವದಿಸು. ಕೊಟ್ಟಂತ ಕುಟುಂಬಗಳನ್ನ, ಹಸ್ತಗಳನ್ನ ಬಲಪಡಿಸು. ಅವರು ಮಾಡುವ ವ್ಯಾಪಾರದಲ್ಲಿ, ವರುಮಾನದಲ್ಲಿ, ಒಳಗದ್ದೆಗಳಲ್ಲಿ ಖನಿಜಗಳು, ಅನ್ನ ಪಾತ್ರೆ, ಹಿಟ್ಟಿನ ಪಾತ್ರೆ ಯಾವಾಗಲೂ ತುಂಬಿರಲಿ ಕರ್ತನೆ. ಎಲ್ಲ ಬಡತನಗಳಲ್ಲಿಯೂ ಕಷ್ಟಗಳಲ್ಲಿಯೂ ಆರೋಗ್ಯವನ್ನ, ಆಶೀರ್ವಾದವನ್ನ ಕೊಟ್ಟು ನೀನು ಆಶೀರ್ವದಿಸು. ತಂದೆ, ಮಗ, ಪವಿತ್ರಾತ್ಮನ ಹೆಸರಾದ ಯೇಸುವಿನ ಹೆಸರಿನಲ್ಲಿ ಕಾಣಿಕೆಯನ್ನು ಆಶೀರ್ವದಿಸ್ತಾ ಇದ್ದೇವೆ ಕರ್ತನೆ. ಕೊಟ್ಟಂತ ಹಸ್ತಗಳನ್ನ, ಕೊಡದಿರುವಂತ ಹಸ್ತಗಳನ್ನ, ಕುಟುಂಬಗಳನ್ನ ಆಶೀರ್ವದಿಸಬೇಕಾಗಿ ಬೇಡ್ತಾ ಇದ್ದೇನೆ ಕರ್ತನೆ. ದೇವರೇ, ನೀನು ತಾನೇ ಬಲಪಡಿಸು, ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇಲೆ. ಪ್ರಕಟಣೆ. ಪ್ರತಿ ಭಾನುವಾರ 10 ರಿಂದ 12 ಗಂಟೆ ಈ ಚರ್ಚೆಯಲ್ಲಿ ಪ್ರಾರ್ಥನೆಗಳಿರ್ತದೆ. ಆಸಕ್ತಿ ಉಳ್ಳವರು ಈ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಎಂಬುದಾಗಿ ಪ್ರೀತಿಯಿಂದ ಬೇತೇಲ್ ಸಭೆಯಿಂದ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ಹೋಗೋಣ. ಈಗ ನೇಮಕವಾಗಿರುವಂತಹ ಮಗುವನ್ನ ವೇದಿಕೆ ಮೇಲೆ ತರ್ತಾರೆ. ಸೊ ಹೆಸರು ಇಡುವುದರ ಮೂಲಕ ಆ ಒಂದು ಪ್ರತಿಷ್ಠೆ ಮಾಡಲಾಗ್ತದೆ. ಸೊ ಅದರಾದ್ಮೇಲೆ ಕೇಕ್ ಕಟ್ಟಿಂಗ್ ಇರ್ತದೆ. ಸೊ ಅದನ್ನು ನಾವು ಮುಗಿಸ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಈಗ ಮಗುವನ್ನ ತಗೊಂಡು ವೇದಿಕೆ ಮೇಲೆ ಬರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಪುಲ್ಪಿಟ್ ಹಿಂದೆ ಹಾಕ್ಬೇಕೆಂಬುದಾಗಿ ಯುವನಸ್ಥರನ್ನ ವೆಲ್ಕಮ್ ಮಾಡ್ತೇನೆ. ನಮ್ಮ ಸಾರ್ ಅವರು ಮುಂದೆ ಬರ್ತಾರೆ. ಸೊ ಮುಂದಿನ ಕಾರ್ಯಕ್ರಮವನ್ನ ಸಾರ್ ಕೈಗೊಪ್ಪಿಸಿ ಕೊಡ್ತೇನೆ. ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಯಾರು ಬೇಸರವಾಗಬೇಡಿ. ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ನಾವು ಕಾದುಕೊಂಡಿರೋಣ. ಮುಂದೆ ಬನ್ನಿ. ನಾಗಮಣಿ ಸಿಸ್ಟರ್, ಮಗು ಉತ್ಕೊಂಡು ಬನ್ನಿ. ಸೊ 1-2 ನಿಮಿಷದಲ್ಲಿ ಸಾಕ್ಷಿಯನ್ನ ಹೇಳಿ ಮುಂದೆ ಸಾರ್ ಅವರು ಒಪ್ಪಿಸಿ ಕೊಡ್ತೇನೆ. ನಿದ್ರೆ ಬಂದಿದೆ. ಮುಂದಿನ ಭಾಗವನ್ನ ಆಶೀರ್ವದಿಸುವುದಕ್ಕಾಗಿ ನಮ್ಮ ಸಿಸ್ಟರ್ ಧ್ಯಾನ್ಸಿ ಅವರು ಮುಂದೆ ವೇದಿಕೆ ಮೇಲೆ ಬಂದು ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭಿಸುತ್ತಾರೆ. ಎಲ್ಲರೂ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಮೊದಲನೇ ವರ್ಷದ ಹುಟ್ಟಿದಬ್ಬ ಮತ್ತು ಹೆಸರಿಡುವಂಥ ಕಾರ್ಯಕ್ರಮ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ದೇವರ ಮಕ್ಕಳೆಲ್ಲರ ಕಣ್ಮುಚ್ಚಿ ಈ ಒಂದು ಮಹುಕ್ಕಾಗಿ ಪ್ರತಿಷ್ಠೆ ಅನ್ನೋದು ಮಹಾ ಉನ್ನತವಾದ ಕಾರ್ಯ. ಹಾಗಾಗಿ ಎಲ್ಲರೂ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಮಗುವಿನ ಮೇಲೆ ದೇವರ ವಿಶೇಷ ಅಭಿಷೇಕವಿರಲಿ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂಥ ತಂದೆಯೇ, ನಿಮಗೆ ಸ್ತೋತ್ರ ಕರ್ತಾವೆ. ಅಪ್ಪ, ನಿನ್ನೆ ಇವತ್ತು ಎಂದಿಗೆ ಮಾರ್ಪಡದಂಥ ನಮ್ಮ ಜೀವ ಸರ್ಪಣಾದ ದೇವರೇ, ನಿಮಗೆ ಸ್ತೋತ್ರ ಕರ್ತಾವೆ. ಅಪ್ಪ, ಈ ಲೋಕವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸಹ ಸೃಷ್ಟಿ ಮಾಡಿ ದೇವರೇ, ಹೌದು ರಾಜ್ಯವೇ, ನೀವು ಅಭಿವೃದ್ಧಿ ಹೊಂದಲಿ ಎಂದು ಹೇಳಿ ಅಪ್ಪ ಮನುಷ್ಯರನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿದಿರಲ್ಲವ ಅಪ್ಪ. ಪರಿಶುದ್ಧವಾದ ಸಂತತಿ ಉಂಟಾಗಲಿ ಅಂತ ಹೇಳಿ ನೀವು ರಾಜ್ಯವೇ ಆದಮ್ಮ ಅವಳನ್ನು ಆಶೀರ್ವಾದ ಮಾಡಿದ ದೇವರು. ಹೌದು ಸ್ವಾಮಿ, ಅವರಿಗೆ ಮಕ್ಕಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರಲ್ಲವ, ಸ್ತೋತ್ರ ಕರ್ತಾವೆ. ಈ ಒಂದು ಸಮಯದಲ್ಲಿ ಮಂಜುಕಾಯಿಯೋ ನಾಗವೇಣಿಕಾಯಿಯ ಪಾಲಿ ಬರ್ತೇವೆ.
ಅಪ್ಪ ಮಕ್ಕಳನ್ನು ಕುಟುಂಬವಾಗಿ ಸೇರಿಸಿ ಅಪ್ಪ ಅವರಿಗೆ ಒಂದು ಮಗುವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಮಗು ರಾಜ್ಯವೇ ಈ ಒಂದು ದಿನದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಕರೆತಂದು ಅಪ್ಪ ಹೆಸರಿಡುವಂತೆ ಒಂದು ಪ್ರಾರ್ಥನೆ ಕೂಟವನ್ನು ಅವರು ಇಟ್ಟುಕೊಂಡಿದ್ದಾರೆ ಸ್ವಾಮಿ. ಈ ಒಂದು ಮಗು ರಾಜ್ಯವೇ ನಿನ್ನ ಹಸ್ತದಲ್ಲಿ ಬಂದಿರುವ ಕಾರಣ, ನಿನ್ನ ಸಮೂಹಕ್ಕೆ ಬಂದಿರುವ ಕಾರಣ, ಅದು ಒಂದು ರಾಜ್ಯವೇ ವಿಶೇಷಕರವಾದ ಮಗುವಾಗಿ ಅಪ್ಪ ಪರಿಶುದ್ಧದಲ್ಲಿ ಮಾಡಲ್ಪಟ್ಟ ಮಗುವಾಗಿ ದೇವರೇ ನಿಮಗಾಗಿ ಸ್ವಾಮಿ ಒಪ್ಪಿಸಿಕೊಟ್ಟ ಮಗುವಾಗಿ ದೇವರೇ ನೀವು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಹೌದು ಅಜ್ಜ ದೇವರೇ, ತಾಯಿ ತಂದೆಗಾಗಿ ಇವರುಗಳು ಅಪ್ಪ ಮಗುವಿನ ಬೆಳವಣಿಗೆಯಲ್ಲಿ ಗಮನ ಇಟ್ಟು ಅದನ್ನು ಪ್ರೀತಿ ಮಾಡಿ ಅಪ್ಪ ಅದನ್ನು ಖಂಡಿಸಿ ದೇವರೇ ಅದಕ್ಕೆ ಮಾದರಿಯ ಜೀವಿತವನ್ನು ಜೀವಿಸಿ ಅದನ್ನು ಅಪ್ಪ ಜೀವನದಲ್ಲಿ ಅದನ್ನು ಆಶೀರ್ವದಿಸಿ ಇವರು ಬೆಳೆಸುವಂತೆ ಇವರ ಸುತ್ತಲಿರುವಂಥ ರಕ್ತ ಸಂಬಂಧ ಎಲ್ಲರೂ ಅಪ್ಪ ತಾತ ಅಜ್ಜಿಗಳೆಲ್ಲರೂ ಸ್ವಾಮಿ ಆ ರೀತಿಯಲ್ಲಿ ಮಗುವನ್ನು ಬೆಳೆಸುವಂತೆ ಸಹಾಯ ಮಾಡಿರಿ. ಈ ಒಂದು ಕಾರ್ಯಕ್ರಮ ನಿಮ್ಮ ಹಸ್ತ ಒಪ್ಪಿಸಿಕೊಡ್ತೇವೆ. ಆದಿನ ಅಂತ್ಯ ತನಕ ನಡೆಸಿಕೊಡ್ರಿ. ನಿಮ್ಮ ವಿಶೇಷ ಅಭಿಷೇಕವು ವಿಶೇಷವಾದ ನಡೆಸುವಿಕೆಗಳು ಅಪ್ಪ ಹೌದು ರಾಜ್ಯವೇ ಮಗುವಿನ ಮೇಲೆ ಇರುವಂತೆ ಸಹಾಯ ಮಾಡಿ ಸ್ವಾಮಿ. ಹೌದು ರಾಜ್ಯವೇ ನಿನ್ನ ಅಭಿಷೇಕದಿಂದ ಅಪ್ಪ ಮಗು ರಾಜ್ಯವೇ ನಿನ್ನ ಕೃಪೆಯಿಂದ ಅಪ್ಪ ಬೆಳೆಯುವಂಥ ಮಗುವಾಗಿ, ನಿನ್ನ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಯುವಂಥ ಮಗುವಾಗಿ ಅಪ್ಪ ಈ ಕುಟುಂಬಕ್ಕೆ ಜ್ಞಾನವನ್ನು ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ್ಯವೇ. ಎಲ್ಲ ಕಾರ್ಯಕ್ರಮವನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಜೀವನ ತಂದೆ, ಆಮೇನ್ ಆಮೇನ್. ಮಗುವನ್ನ ವೇದಿಕೆ ಮೇಲೆ ತಗೊಂಡು ಬರ್ಬೇಕಾಗಿ ಕೇಳ್ಕೊಳ್ತೇನೆ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ, ಆಡಿ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನಮ್ಮ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನಮ್ಮ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ, ಆಡಿ. ಸಂತೋಷ ಉಕ್ಕುತ್ತೆ. ಸಂತೋಷ ಇಲ್ವಾ? ಖುಷಿ ಇಲ್ವಾ? ಹಾಲೆಲೂಯ. ಆದರೂ ಕೂಡ ಈ ಮಗುವಿನ ಪ್ರತಿಷ್ಠೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಕೆ ಹೋಗೋಣ. ತಂದೆ ತಾಯಿಗಳು ಅಮೌಂಟ್ ಬನ್ನಿ, ಮಂಜುಲಿದ್ದಾರೆ. ಮಂಜು, ಬೇಗ ಬನ್ನಿ. ಬರಕೆ ಅಲ್ವಾ ಅಪ್ಪ ಅಮ್ಮ ಬರಕೆ? ಬನ್ನಿ ಬೇಗ, ಎಲ್ಲ ಕೊನೆಯ ಸಮಯ, ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಬಿಸಿಲು ಜಾಸ್ತಿ. ಹಾಂ ಹಾಂ, ನನ್ನ ಫೋಟೋ ತೆಗಿಯೋ. ಮರಾಠಿ ಸಾಂಗ್ ಆಡ್ತೀರಾ? ಹಿಂದಿ ಸಾಂಗ್ ಬನ್ನಿ. ಹಾಡಾದ್ರೆ ಕೇಳ್ಕೊಂಡು ಸ್ವಲ್ಪ ಸಮಾಧಾನ ಹುಡುಗ ಬಂದ. ಸ್ತೋತ್ರ, ಹಾಲೆಲೂಯ.
ಹಾಯ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ನಮಸ್ತೆ, ಪ್ರೈಸ್ ದ ಲಾರ್ಡ್, 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 ಪ್ರೈಸ್ ದ ಲಾರ್ಡ್ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳಿದ್ರೆ ಖುಷಿ ಆಗ್ಬಿಡ್ತಾನೆ. ಯೇಸುವೇ ನಿನಗೆ ಸ್ತೋತ್ರವ. ಏನಂದ್ರೆ ಓಕೆ. ಬೇಕಾಗ್ಬಿಟ್ಟು ಫ್ಯಾನ್ ಹತ್ರ ನಿಲ್ಲಿಸ್ಬಿಟ್ಟು ಥ್ಯಾಂಕ್ ಯು. ಕಾವೇ ಇದ್ದಾರಾ? ಹಾಂ, ಇಲ್ಲಿ ಬಂದ್ರಿ, ಚೆನ್ನಾಗಿರುತ್ತೆ. ಸೊ ಈಗ ಸರ್ ಮಂಜು ಮತ್ತು ನಾಗಮಣಿಯವರು ತನ್ನ ಮಕ್ಕಳಿಗೆ ಮಗುವಿಗೆ ಹೆಸರಿಡೋದಕ್ಕಾಗಿ ದೇವರ ಸನ್ನಿಧಿ ಮುಂದೆ ಬಂದವರಾಗಿರುತ್ತಾರೆ. ಸೊ ಅವ್ರ ಗೊತ್ತಿರೋ ಕ್ವಶನ್ ಕೇಳುವರಾಗಿರ್ತೀವಿ. ಮಗುವಿನ ಹೆಸರು ಅದನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ತಂದೆ ಹೆಸರಿಟ್ಟು ಓಕೆ. ಈಗ ಆ ಕರ್ತನ ಸನ್ನಿಧಿಯಲ್ಲೂ ದೇವರ ಆತ್ಮನ ಸಾಕ್ಷಿಯಾಗಿಯೂ ಸೋದರ ಮಂಚವರು ಮತ್ತು ಸೋದರಿ ನಾಗಮಣಿಯವರು ನಿಮ್ಮ ಮಗುವನ್ನು ದೇವರ ಸನ್ನಿಧಿಯಲ್ಲಿ ಪ್ರದರ್ಶನ ಮಾಡುವುದಕ್ಕಾಗಿ ಬಂದವರಾಗಿದ್ದೀರಿ. ಸೊ ದೇವರ ದಾಸರು ನಾವುಗಳು ನಿಮ್ಮಲ್ಲಿ ಕೆಲವು ಕಾರ್ಯ ಕೇಳುವರಾಗಿದ್ದೀವಿ. ನಿಮ್ಮನ್ನು ನೀವು ತಂದೆಯಾದ ದೇವರು ಕುಮಾರ ಯೇಸು ಕ್ರಿಸ್ತ ಪರಿಶುದ್ಧ ಆತ್ಮ ಹೆಸರಲ್ಲಿ ಈ ಮಗುವನ್ನು ಪ್ರದರ್ಶನ ಮಾಡಿಕೊಳ್ಳೋದಕ್ಕೆ ಇಷ್ಟಪಡುವರಾಗಿರ್ತೀರಾ. ಈ ಮಗುವನ್ನು ಬೆಳೀತಾ ಇರುವಾಗ ದೇವರ ಭಯದಲ್ಲೂ ವಾಕ್ಯದಲ್ಲೂ ಬೆಳೆಸುವುದಕ್ಕೆ ಇಷ್ಟಪಡ್ತೀರಾ. ಯಾವುದೇ ಕಾರ್ಯಕ್ಕೆ ಲೋಕದ ಪ್ರಕಾರ ಇಲ್ಲದಂತೆ ಕರ್ತನ ಪ್ರಕಾರದಲ್ಲಿ ಕರ್ತನ ಹಾದಿಯಲ್ಲಿ ವಾಕ್ಯದ ಹಾದಿ ನಡೆಸುವುದಕ್ಕೆ ಮಗುವನ್ನು ಪ್ರೋತ್ಸಾಹ ಪಡಿಸುವರಾಗಿರ್ತೀರಾ. ಇದು ನನ್ನದಲ್ಲ, ದೇವರ ಮಗು ಎಂಬುದಾಗಿ ಪ್ರದರ್ಶನ ಮಾಡುವುದಕ್ಕೆ ಮನಪೂರ್ವಕವಾಗಿ ಇಬ್ಬರು ಒಪ್ಪಿಕೊಂಡವರಾಗಿದ್ದೀರಾ. ಸೊ ನೀವು ಒಪ್ಪಿಕೊಂಡ ಕಾರಣದ ಮೇಲೆ ದೇವದಾಸರ ನಾವುಗಳು ಒಟ್ಟಾಗಿ ಸೇರಿ ಈ ಮಗುವಿನ ತಂದೆಯ ದೇವರು ಕುಮಾರದ ಯೇಸು ಕ್ರಿಸ್ತ ಪರಿಶುದ್ಧ ಆತ್ಮದಲ್ಲಿ ಆಶೀರ್ವದಿಸ ಆ ಮಗುವಿಗೆ ನೂತನವಾದ ಹೆಸರಿಡುವುದಕ್ಕೆ ಮುಂದೆ ಬರುವವರಾಗಿರುತ್ತೀವಿ. ನಾವೆಲ್ಲರೂ ಹಾಗೆ ಕಣ್ಮುಚ್ಚಿರುವಾಗ ಮಗುಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುವವರಾಗಿರೋಣ. ಸ್ತುತಿ ಬದಲು ವಾಸೋಡ ಯೇಸುವಿನ ದೇವರೇ, ಮಗುವಿನ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದಕ್ಕೆ ಮುಂಚೆ ತಂದೆಯಾದ ದೇವರೇ ಹಸ್ತದಲ್ಲಿ ಮಣ್ಣು ಒಪ್ಪಿಸಿಕೊಡುತ್ತೇನೆ. ನೀನೇ ಮಗುವಿನ ಆತ್ಮದಲ್ಲಿ ದೇಹದಲ್ಲಿ ಮಹಿಮನ್ನು ತರುವುದಕ್ಕಾಗಿ ನಿಮಗೆ ಸ್ತೋತ್ರ. ನೀನೇ ಗಣಮುಂದು ಈ ಕಾರ್ಯಕ್ರಮ ನೀನು ನಾಯಕನಾಗಿರು, ತಂದೆಯಾಗಿ, ತಾಯಿಯಾಗಿ, ಕೋಟೆಯಾಗಿ, ಗುರಾಣಿಯಾಗಿತ್ತು ನೀನು ಘನಪಡಿಸಬೇಕೇ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೆನ್. ನಾವೆಲ್ಲರೂ ಸ್ವಲ್ಪ ಎದುರಿಕೊಳ್ಳೋಣ. ನಿಮ್ಮ ಕೈಗಳನ್ನು, ನಿಮ್ಮ ರೈಟ್ ಹ್ಯಾಂಡನ್ನು ಮಗುವಿನ ಕಡೆ ಚಾಚಿ ನಿಮ್ಮ ಬ್ಲೆಸ್ಸಿಂಗ್ ಬೇಕು. ನಾ ಬಂದಿರೋದು ಆಶೀರ್ವಿಸುವುದಕ್ಕಾಗಿ. ಹಲ್ಲೆಲೂಯ. ನೀವು ಬಂದಿರುವುದೇ ಆಶೀರ್ವಿಸುವುದಕ್ಕೆ ಮನಪೂರ್ವಕವಾಗಿ ನಿಮ್ಮ ಹಸ್ತವನ್ನು ಮಗುವಿನ ಕಡೆ ಚಾಚಿ ಎಲ್ಲೂ ಕೂಡ ಮಗುವಿಗೆ ಹೆಸರಿಟ್ಟು ಪ್ರಾರ್ಥನೆ ಮಾಡೋಣ. ಅವಳು ಕೊಟ್ಟಿರುವ ಆಜ್ಞೆಯ ಮೇಲೆ, ಅರಿಕೆಯ ಮೇಲೆ ಈ ಮಗುವಿಗೆ ನಾವುಗಳು ಪಾಸ್ತ್ರ ಬನ್ನಿ. ಈ ಮಗುವಿಗೆ ನಾವುಗಳು ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತ ಪರಿಶುದ್ಧ ಆತ್ಮನ ಹೆಸರಲ್ಲಿ ಇವತ್ತಿನಿಂದ ಜೈಸನ್ ಎಂಬುದಾಗಿ ಹೆಸರಿಡುವರಾಗಿರುತ್ತೀವಿ. ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತ ಪರಿಶುದ್ಧ ಆತ್ಮ ಹೆಸರಿನಿಂದ ಜಾಯ್ಸನ್ ಎಂಬುದಾಗಿ ಹೆಸರಿಟ್ಟು ಈ ಮಗುವನ್ನು ಆಶೀರ್ವದಿಸುವರಾಗಿದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಿಗರ ಯೇಸುವೆ, ಸ್ತೋತ್ರ ರಾಜ, ಸ್ತೋತ್ರ ರಾಜಾವೇ. ಅಪ್ಪ, ಮಗುವನ್ನು ಪ್ರೀತಿ ಮಾಡುವಂಥ ತಂದೆ ಸ್ತೋತ್ರ ಕರ್ತಾವೆ. ನನ್ನ ಬಳಿಗೆ ಮಗುನು ಕರ್ಕೊಂಬಣಿರಿ ಅಂತ ಹೇಳಿದ ದೇವರು, ಅಪ್ಪ ಮಗುವಿನ ಮೇಲೆ ಮಗುವಿನ ತಲೆಯ ಮೇಲೆ ಕೈಯಂಟು ಆಶೀರ್ವಾದ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಈಗಲೂ ಕೂಡ ರಾಜ್ಯವೇ ನಿಮ್ಮ ಹಸ್ತವು ಈ ಕುಟುಂಬದ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ಕರ್ತಾವೆ. ಅಪ್ಪ, ಈ ಮಗುವಿನ ಮೇಲೆ ರಾಜ್ಯವೇ ನಿಮ್ಮ ಆಶೀರ್ವಾದ ಹಸ್ತವು ಬಂದಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಇವತ್ತಿನಿಂದ ರಾಜ್ಯವೇ ಈ ಮಗು ಸ್ವಾಮಿ ಬೆಳೆಯುವ ತನಕ ಹೌದು ರಾಜ್ಯವೇ ಅಪ್ಪ, ನಿಮ್ಮ ವಾಕ್ಯದಲ್ಲೂ
ದೇವರೇ ನಿನ್ನ ಕೃಪೆಯಲ್ಲಿ ಬೆಳೆಯುವಂತೆ ದೇವರೇ ನೀವು ರಾಜ್ಯ ಅಭಿಷೇಕಿಸಬೇಕಾಗಿ ವಿಶೇಷ ಅಭಿಷೇಕವು ಮಗುವಿನ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಕರ್ತಾವೆ. ದೇವರೇ ನಿನ್ನ ಕಾಯುವಿಕೆಯು ಹೌದು ರಾಜ್ಯ ಮಗು ಮೇಲೆ ಇರುವುದಕ್ಕಾಗಿ ಸ್ತೋತ್ರ ಕರ್ತಾವೆ. ಅಪ್ಪ ಬೇಲಿನಾಕಿ ರಾಜ್ಯವೇ ಕಾಯ್ದೆ ನಡೆಸಬೇಕಾಗಿ ಹೌದು ರಾಜ್ಯವೇ ಮಗುವಿನ ರಾಜ್ಯವೇ ಪ್ರತಿಯೊಂದು ದಿವಸಗಳು ಆಶೀರ್ವದಿಸಲ್ಪಟ್ಟ ದಿವಸಗಳಾಗಿ ಕಾಣಲ್ಪಡುವಂತೆ ಸ್ವಾಮಿ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ಆಶೀರ್ವದಿಸುವೆ ರಾಜ್ಯ ಮಗುವನ್ನು ಹೌದು ರಾಜ್ಯವೇ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ಅಪ್ಪ ಮಗುನ ಆಶೀರ್ವದಿಸ್ತೇವೆ ರಾಜ್ಯವೇ. ಅಪ್ಪ ನೀವು ಆಶೀರ್ವಾದ ಸ್ತೋತ್ರ ಈ ಕಡುಗು ರಕ್ತ ಕೊಟ್ಟೆ ಮುದ್ರಿಸ್ತೇವೆ ರಾಜ್ಯವೇ. ಎಲ್ಲ ಸ್ತುತಿಗಳ ಮಾನವೇ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ரெண்டு பேர் சேர்ந்து அது இழுத்துட்டு இருக்காங்க. அது கீழே இருக்கு ப்ளூ கலர் ரெண்டு பக்கம் இருக்கு. இழுங்க அப்படி இருக்கு. ಕೈಗಳನ್ನು ತಟ್ಟೋಣ. அது கொஞ்சம் அப்படியே மேலே தட்டி விடுங்க. மேலே மேலே மேலே. ಓಕೆ, ಮುಂದಿನ ಕಾರ್ಯಕ್ರಮ ಕೇಕ್ ಕಟ್ಟಿಂಗ್ ಇರ್ತದೆ. ಸೊ ಅದು ವೇದಿಕೆ ಮೇಲೆ ಕೇಕ್ ಟೇಬಲ್ ಮತ್ತೆ ತರಬೇಕಾಗಿ ಕೇಳಿಕೊಳ್ತೇನೆ. ಕೇಕ್ ಮತ್ತೆ ಟೇಬಲ್ ಮೇಲೆ ಬರಬೇಕು. ಅದು ಬರುವುದರೊಳಗೆ ಯಾರಾದರೂ ಹಾಡಾಡ್ತಿದ್ರೆ ಹಾಡಾಡ್ಬೋದು. ಸ್ಪೆಷಲ್ ಸಾಂಗ್ಸ್. ಕೇಕ್ ಕಟ್ಟು ಟೇಬಲ್ ಮೇಲ್ಗಡೆ ಬಂದರೆ ನಾವು ಬೇಗ ಕಟ್ ಮಾಡಿ ಮುಗಿಸ್ಬೋದು. ಸಿದ್ಧವಾಗಿದೆಯಾ ಊಟ? ಕ್ಯಾಮ್ರಾಮನ್ ಇಲ್ಲಿ ಫೋಟೋ ಹೋಗ್ತಾರೆ. ಕೇಕ್ದು ಫೋಟೋ ಇಲ್ಲಿ ಮೇಲ್ಗಡೆ ಬಂತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ಜಾಯ್ಸನಿಗೆ ಬಹಳ ಖುಷಿ ಆಗುತ್ತೆ. ಓಕೆ, ಸ್ಪೆಷಲ್ ಸಾಂಗ್ಸ್ ಗಂಗಮ್ಮ, ಸ್ಪೆಷಲ್ ಸಾಂಗ್ಸ್ ಆಡ್ತೀರಾ? ನಾವೇ ಹೇಳ್ಬೇಕಾ? ಈ ಮ್ಯೂಸಿಕ್ ಪ್ಲೇಯರ್ ಕಟ್ ಮಾಡ್ಬಿಟ್ಟು ಅವ್ರಿಗೇನೋ ಅರ್ಜೆಂಟ್ ಅಂತ ಈಗಲೇ ಹೋಗ್ಬೇಕಂತೆ. ನೀವು ಭಾಳ ಅವಸರ ಪಡ್ತೀರಂತೆ, ಅದಕ್ಕೆ ಬೇಗ ಮುಗಿಸ್ಬಿಟ್ಟೆ ನಾನು. ಓಕೆ, ಅವರು ಕೇಕ್ ಕಟ್ ಮಾಡೋದಷ್ಟರೊಳಗೆ ನಾವು ಒಂದು ಹಾಡೋಣ. ಬಂತು, ಬೇಗ ಬೇಗ ಬನ್ನಿ. ಜೈಸನ್, ಜೈಸನ್, ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಕ್ ಕಟ್ ಮಾಡಿ ಹೋಗೋಣ ಬೇಗ. ಹ್ಯಾಪಿ ಬರ್ತ್ಡೇ ಸಾಂಗ್ಸ್, ಹ್ಯಾಪಿ ಬರ್ತ್ಡೇ ಸಾಂಗ್ಸ್ ಯೌವನಸ್ಥರು ಮುಂದೆ ಬರಬೇಕು. ಹ್ಯಾಪಿ ಬರ್ತ್ಡೇ ಸಾಂಗ್ಸ್. Happy birthday to you, happy birthday to you, happy birthday to you, dear Joyson, happy birthday to you.
May the good God bless you. May the good God bless you. May the good God bless you to dear Joyson. May the good God bless you. ಎಲ್ಲರ ಕೈಗಳನ್ನು ತಟ್ಟೋಣ. ವಿಶ್ ಹ್ಯಾಪಿ ಬರ್ತ್ಡೇ ಜೈಸನ್. ತಾತಾಜಿ ವಿಶ್ ಹ್ಯಾಪಿ ಬರ್ತ್ಡೇ ಜೈಸನ್. ಇಬ್ಬರು ತಾತಾಜಿಯರ ಮೇಲೆ ಹೋಗಿ. ತಾತ ಇಬ್ಬರು ತಾತಾಜಿಯರು ಹೋಗ್ರಿ. ಬನ್ನಿ ಮೇಲೆ ಎಲ್ಲ ಮೇಲೆ ಬನ್ನಿ. ತಾತ ಮೇಲೆ ಬರ್ರಿ. ಅಜ್ಜಿ ಬನ್ನಿ. ಅಮ್ಮ ಮಗುಗೆ ತಿನ್ನಿಸ್ರಿ ಹೋಗ್ರಿ. ನಿಮ್ಮ ಆಶೀರ್ವಾದಗಳು ಮಗುಗೆ ಬೇಕಲ್ಲ, ದೊಡ್ಡವರ ಆಶೀರ್ವಾದ. ಬನ್ನಿ ಮಲೇಶಣ್ಣ, ನೀವು ಬನ್ನಿ. ಮಲ್ಲೇಶ್ವರ ರಾಧಾಕ ರಾಧಮ್ಮ ಅವರು ರಾಧಾಕ ಹೋಗಿ ಮಗುಗೆ ಬ್ಲೆಸ್ ಮಾಡ್ರಿ ಹೋಗಿ. ಕೈಗಳನ್ನು ತಟ್ಟೋಣ. ವಿಶ್ ಸ್ವಲ್ಪ ಮಾಡೋಣ. ಸ್ವಲ್ಪ ಕೊಡಿ, ಚೂರು ಕೊಡಿ. ಹೋಗಿ ಸಿಸ್ಟರ್ ರಾಧಾಕ ಫೋಟೋ ತಗೊಳ್ತಾ ಇದ್ದಾರ. ಹೋಗಿ ರಕ್ಷಿತಾ ಬೇಡ ಬಿಡು. ರಕ್ಷಿತಮ್ಮ ವಿಡಿಯೋ ರೆಕಾರ್ಡ್ ಆಗ್ತದಲ್ಲ, ಚೆಕ್ ಮಾಡಿ. ವಿಡಿಯೋ ರೆಕಾರ್ಡ್ ಆಗ್ತದೆ. ಹ್ಯಾಪಿ ಬರ್ತ್ಡೇ ಜೈಸನ್. ನನ್ನ ವಾಯ್ಸ್ ಕೇಳಿದ್ರೆ ಸರಿ. ಎಲ್ಲಿ ರಾಕೇಶ್ ಹೋಗಿ. ರಾಕೇಶ್ ರಕ್ಷಿತಾ ಫ್ಯಾಮಿಲಿ ಒಂದು ಫೋಟೋ ತೆಗಿರಿ ಹೋಗಿ. ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಅಂತ್ಯ ಪ್ರಾರ್ಥನೆ. ಆಮೇಲೆ ನೀವು ಫೋಟೋ ತಗೊಳ್ಳೋರು ಫೋಟೋ ತಗೊಳ್ರಿ. ಒಂದು ವೇಳೆ ಮಗುವನ್ನ ಬ್ಲೆಸ್ ಮಾಡಿ ಮಗುಗೋಸ್ಕರ ಏನಾದ್ರೂ ಉಡುಗೊರೆ ತಂದಿದ್ರೆ ಅದನ್ನ ಉಡುಗೊರೆ ನೀವು ಕೊಡಬಹುದು. ಕೊನೆಯದಾಗಿ ನಮ್ಮ ಕೈಗಳ ಮೇಲೆ ಕೆತ್ತಿ ನಾವು ಅಂತ್ಯ ಆಶೀರ್ವಾದವನ್ನ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರೇ, ನಿನಗೆ ಸ್ತೋತ್ರವಾಡ್ತೇವೆ ಕರ್ತನೆ. ಈ ಸಬ್ಬತ್ ದಿನದಲ್ಲಿ, ಭಾನುವಾರ ದಿನದಲ್ಲಿ ಕರ್ತನೆ, ಹೊಸದಾಗಿ ಹೆಸರಿಟ್ಟುಕೊಂಡಿರುವಂತ ಜಾಯ್ಸನ್ಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಬಂಧು ಬಳಗದವರಿಗಾಗಿ, ಅವರ ಸ್ನೇಹಿತರಿಗಾಗಿ, ನೆಂಟರಿಗಾಗಿ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ಅಪ್ಪ, ಜಾಯ್ಸನ್ ಮೂಲಕ ಕರ್ತನೆ, ಜಾಯ್ಸನ್ ಎನ್ನುವಂತ ಸಣ್ಣ ಮಗು ದೊಡ್ಡವನಾಗಿ ಬೆಳೆಯುವಾಗ ಯೇಸುವಿನ ದಯೆಯಿಂದಲೂ ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ಬೆಳೆಯುವಂತೆ ಸಹಾಯ ಮಾಡು ಕರ್ತನೆ. ದೊಡ್ಡವನಾಗುವಾಗ ಪ್ರಾರ್ಥನಾ ವೀರನಾಗಿ, ಆರಾಧನಾ ವೀರನಾಗಿ, ಒಳ್ಳೆಯ ವೀರನಾಗಿ ಬೆಳಿಲಿಕ್ಕೆ ಅವನ್ ಸಹಾಯ ಮಾಡು. ತಂದೆಗೂ ಸಮಾಜದಲ್ಲಿಯೋ ದೇವರ ಕುಟುಂಬದಲ್ಲಿ ಒಳ್ಳೆ ಹೆಸರು ಕೀರ್ತಿಯನ್ನ ತರಲಿಕ್ಕೆ ಅವನ್ ಸಹಾಯ ಮಾಡು ಕರ್ತನೆ. ಇಲ್ಲಿ ಕೈ ಎತ್ತಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬ ಸಣ್ಣವರು, ದೊಡ್ಡವರು, ಯವನಸ್ಥರು ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ಪ್ರಾರ್ಥನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಜಯಗೊಂಡ ದೇವರಿಗೆ 3 ಸಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೇನ್, 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 ಆಮೇನ್. ವಿಶ್ ಮಾಡುವವರು ಮುಂದೆ ಬನ್ನಿ. ಒಬ್ಬೊಬ್ಬರಾಗಿ ವಿಶ್ ಮಾಡಿ ನೀವು ಆಹಾರವನ್ನು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಬ್ಯಾಗ್ ಅಂತ ಕೊಡಮ್ಮ.